ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಈಗಷ್ಟೇ ಸ್ಟಾರ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆಯಿತು. ಎಲ್ಲೆಡೆ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಸಿನಿಮಾದ ನಾಯಕಿ ರಜತಾ ರಕ್ಷ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತಾ ಇದೆ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಸೊ ಜನರೆಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ? ಯೂಶ್ವಲಿ ಏನಂದರೆ ನಾನು ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸಾಗಿ ಹೋಗ್ತಾ ಇದ್ದೆ ಪ್ರತಿ ಸಲ. ಬಟ್ ನನ್ನ ಮೂವಿನಲ್ಲಿ ನಾನು ಬೇರೆ ಆಡಿಯನ್ಸ್ ಎಲ್ಲ ಬಂದುಬಿಟ್ಟು ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಡುವಾಗ ಆ ಫೀಲ್ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ನನಗೆಲ್ಲ ಪ್ರತಿಯೊಬ್ಬ ಆ್ಯಕ್ಟಿಂಗ್ ಅನ್ನೋ ಹುಚ್ಚಿರುತ್ತಲ್ಲ, ಅವರಿಗೆ ಕನಸು ನನಸಾಗೋ ದಿನ ಅಂತಾರಲ್ಲ. ಆ್ಯಂಡ್ ನನ್ನ ಲೈಫಲ್ಲಿ ನಿಜವಾಗ್ಲೂ February 13th ಎಲ್ಲರೂ ಹೇಳ್ತಾರೆ, ಅಸ್ಟ್ರಾಲಜರೆಲ್ಲ ಹೇಳ್ತಾ ಇರ್ತಾರೆ, ಮೇಡಮ್ ಅದು ಬ್ಯಾಡ್ ಡೇ, ತುಂಬ ಆಕ್ಸಿಡೆಂಟ್ ಆಗುತ್ತೆ ಅಂತ. ಬಟ್ ನನ್ನ ಲೈಫಲ್ಲಿ ಮರೆಯೋದಕ್ಕೆ ಆಗಲ್ಲ ಅಂಥ ಒಳ್ಳೆ ದಿನ. ಆ್ಯಂಡ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಜನ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ. ಆ್ಯಂಡ್ ಆಡಿಯನ್ಸ್ ಆಗಿ ನಾನು ಫಸ್ಟ್ ನೋಡಿದ್ದೆ, ಯಾಕಂದರೆ ನಮ್ಮ ಟೀಮ್ ಹೇಳ್ತಾಯಿದ್ರು, ನೀವು ಆಡಿಯನ್ಸ್ ಆಗೇ ನೋಡಿ, ನಮ್ಮ ಥರ ಮುಂಚೆ ನೋಡಿಬಿಟ್ರೆ ನಿಮಗೆ ಆ ಕ್ಯೂರಿಯಾಸಿಟಿ ಇರೋಲ್ಲ ಅಂತ. ಸೊ ಹಂಗೆ ನೋಡಿದಾಗ ನನಗನ್ಸಿದ್ದು ಮೊದಲನೇ ಸಲ ನಿಜವಾಗ್ಲೂ ಏನೂ ಅರ್ಥ ಆಗೋಲ್ಲ. ಸೊ ಸೆಕೆಂಡ್ ಟೈಮ್ ಬರಬೇಕಂದ್ರೆ ಡಿಮ್ಯಾಂಡ್ ಮಾಡುತ್ತೆ. ನಿಮ್ಗೇನು ಅನ್ನಿಸ್ತು ನೋಡಿದ್ರಿ ಅಲ್ಲ? ಆ್ಯಕ್ಚುಲಿ ನಾನು ಇನ್ನೂ ಸಿನಿಮಾ ನೋಡಿಲ್ಲ, ಟು ಬಿ ಫ್ರ್ಯಾಂಕ್. ಸದ್ಯದಲ್ಲೇ ನೋಡ್ತೀನಿ. ಇವಾಗಷ್ಟೇ ನಾನು ಈ ಸಿನಿಮಾದ ಹೀರೋನ ಮಾತಾಡಿಸಿದೆ. ಅವರು ಕೂಡ ಅದನ್ನೇ ಹೇಳಿದರು, ಫಸ್ಟ್ ಟೈಮು ಯಾರಿಗೂ ನೋಡಿದ್ರೆ ಅಷ್ಟೊಂದು ಅರ್ಥ ಆಗೋದಿಲ್ಲ, ಸೆಕೆಂಡ್ ಟೈಮ್ ನೋಡಿದ್ರೆ ಅರ್ಥ ಆಗುತ್ತೆ. ಇದು ಕಾನ್ಷಿಯಸ್ಲಿ ಈ ರೀತಿ ಡಿಸೈನ್ ಮಾಡಿದ್ದ ಹೇಗೆ ಅಂತ ಇದ್ರ ಬಗ್ಗೆ ಹೇಳೋದಾದರೆ? ಡಿಸೈನ್ ಮಾಡಿದ್ದು ಹೌದು. ಯಾಕಂದರೆ ನಮ್ಮ ನಿರ್ದೇಶಕರು ತುಂಬ ಏನಂತಾರೆ ಅದಕ್ಕೆ, ನೈಪುಣ್ಯ ಹೊಂದಿದವರು ಏನು ಹೇಳ್ತಾರೆ ಕರೆಕ್ಟ್ ವರ್ಡ್ ಗೊತ್ತಿಲ್ಲ. ಬಟ್ ಅವ್ರು ತುಂಬ ಚೆನ್ನಾಗಿ ಕತೆ ಬರೀತಾರೆ. ಆ್ಯಂಡ್ ಅವರು ನನಗೆ ಸ್ಟೋರಿ ನರೇಟ್ ಮಾಡಿದಾಗ ಕೆಲವು ಸಲ ಅನಿಸುತ್ತೆ ಇದು ನರೇಟ್ ಮಾಡೋಕ್ಕೆ ಒಂಥರ ಇರುತ್ತೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಕಷ್ಟ ಅದನ್ನು ಹಾಗೆ ತರೋದಕ್ಕೆ. ಬಟ್ ನಾನು ಆಡಿಯನ್ಸ್ ಆಗಿ ಸಿನಿಮಾ ನೋಡಿದಾಗ ಅವ್ರು ಏನೇನು ಹೇಳಿದ್ರು ಎಲ್ಲ ತೆರೆ ಮೇಲೆ ಬಂದಿದೆ ಮೇಡಮ್, ಟು ಬಿ ಹಾನೆಸ್ಟ್. ಆಮೇಲೆ ಕ್ಯೂರಿಯಾಸಿಟಿ ಇರುತ್ತೆ. ನಂಗೆ ನಿಜ ಮುಗ್ದೋಯ್ತಾ ಇಷ್ಟು ಬೇಗ ಎದೊಳ್ಬೇಕಾ ಅಂತಲೇ ಅನ್ನಿಸ್ತು. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಎಲ್ಲರೂ ಎದೊಳ್ತಾರೆ, ಇಲ್ಲ ಕುತ್ಕೊಳ್ಳಿ ಅಂತ ಮತ್ತೆ ಕೂರ್ತಾರೆ, ಮತ್ತೆ ಎದೊಳ್ತಾರೆ, ಮತ್ತೆ ಕೂರ್ತಾರೆ. ಆ್ಯಂಡ್ ಸಿನಿಮಾ ಯಾವಾಗ ಎಂಡ್ ಆಗುತ್ತೆ ಅಂತ ಕ್ಯೂರಿಯಾಸಿಟಿಲಿ ಕಾಯ್ತಾ ಇರ್ತಾರೆ. ಆ್ಯಂಡ್ ಸುಮ್ಮನೆ ಏನೋ ಹೇಳಬೇಕಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಮೇಡಮ್ ಸಿನಿಮಾ. ಇವಾಗಷ್ಟೇ ನೀವು ಆ್ಯಕ್ಚುಲಿ ಒಂದು ಮಾತನ್ನು ಹೇಳಿದರೆ, ಏನಂದರೆ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಸಿನಿಮಾವನ್ನು ನಾನು ನೋಡ್ಕೊಳ್ಳೋದು ಒಂದು ಕನಸಿತ್ತು. ಸಾಮಾನ್ಯವಾಗಿ ನಮ್ಮ ಇಂಡಸ್ಟ್ರಿಗೆ ಸಾಕಷ್ಟು ಜನ ಹೀರೋಯಿನ್ಸ್ಗಳು ಅಥವಾ ಹೀರೋಗಳು ಅವರು ಒಂದು ಕನಸಾಗಿರುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ನನ್ನ ಸಿನಿಮಾ ಯಾವಾಗ ಬರುತ್ತೆ. ನಿಮಗೆ ಈ ಕನಸು ಯಾವಾಗಿಂದ ಶುರುವಾಯಿತು? ಇದು ಎಷ್ಟು ನಂಬ್ತಾರೆ ಎಲ್ಲ ನನಗೆ ಗೊತ್ತಿಲ್ಲ. ನನಗೆ ಚಿಕ್ಕ ವಯಸ್ಸಿಂದ ಟಿ ವಿ ಒಳಗೆ ಜನ ಹೇಗೆ ಬರ್ತಾರೆ ಅಲ್ಲಿಂದ ಶುರುವಾಗಿದ್ದು ಕ್ಯೂರಿಯಾಸಿಟಿ. ಅದಾದಮೇಲೆ ಸರಿಗಮಪ ಎಲ್ಲ ನನ್ನ ಫ್ಯಾನ್, ಅದು ಆ ಶೋಗೆಲ್ಲ ಲಿಟಲ್ ಚಾಂಪ್ಸ್ ಅಂತ ಬರ್ತಾಯಿತ್ತಲ್ವ. ಬಟ್ ಅಲ್ಲಿ ನನಗೆ ಸಿಂಗಿಂಗ್ ಕಡೆ ಒಲವು ಹೋಗಲಿಲ್ಲ. MD ಪಲ್ಲವಿ ಮೇಡಮ್ ಆಮೇಲೆ ಅರ್ಚನಾ ಉಡುಪ ಮೇಡಮ್ ಎಲ್ಲ ಆ್ಯಂಕರಿಂಗ್ ಮಾಡ್ತಾಯಿದ್ರು. ಸೊ ನನಗೆ ಆ್ಯಂಕರಿಂಗ್ ಕಡೆ ಹೋಗ್ತಾಯಿತ್ತು. ಹೆಂಗಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಟೀಚರ್ ಥರ ಆಟ ಆಡೋದು, ಈ ಥರ ಎಲ್ಲ ಆಟ ಆಡ್ತೀವಲ್ಲ, ನಾನು ಮೈಕ್ ಹಿಡ್ಕೊಂಡು ಆ್ಯಂಕರ್ ಥರ ಆಟ ಆಡ್ತಾಯಿದ್ದೆ. ಹಾಯ್ ಹಲೋ ಫ್ರೆಂಡ್ಸ್ ಅಂತೆಲ್ಲ ಆಟ ಆಡ್ತಾಯಿದ್ದೆ. ಹಿಂಗೆ ಹೋಗ್ತಾ 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 ಒಂದ್ಸಲ ಏನಾಗುತ್ತೆ ಅಂದರೆ ಕಾಲೇಜಲ್ಲಿ ಅನಿಸುತ್ತೆ ಡ್ಯಾನ್ಸ್ ರಿಹರ್ಸಲ್ ನಡೀತಾ ಇರುತ್ತೆ. ನನ್ನ ಸೀನಿಯರ್ ಅನ್ಸುತ್ತೆ ಮೇ ಬಿ, ಅವರು ಒಂದು ಸಿನಿಮಾ ಮಾಡಬೇಕಂತ ಹೇಳಿ ನನಗೆ ಅಪ್ರೋಚ್ ಮಾಡ್ತಾರೆ. ಬಟ್ ಗೊತ್ತಲ್ಲ, ಕಾಲೇಜ್ ಟೈಮಲ್ಲೆಲ್ಲ ಪೇರೆಂಟ್ಸಿಗೆ ಸಿಕ್ಕಾಪಟ್ಟೆ ಹೆದರ್ತೀವಿ. ಆ್ಯಂಡ್ ನಮ್ಗೆ ಅನಿಸಿದ್ದನ್ನು ನಮ್ಮ ಮನೇಲಿ ಸ್ಟ್ರಿಕ್ಟ್ ಜಾಸ್ತಿ ಇದ್ದರು, ಅನಿಸಿದ್ದನ್ನು ಹೇಳ್ಕೊಳ್ಳೋ ಫ್ರೀಡಮ್ ನನಗಿರಲಿಲ್ಲ ಆವಾಗ. ಸೊ ಅವ್ರಿಗೆ ನಾನು ಏನಂತ ಹೇಳಿದೆ ಅಂದರೆ ಅಪ್ಪನ ಕೇಳಿ ಹೇಳ್ತೀನಿ ಅಂತ. ಬಟ್ ನಮ್ಮಮ್ಮ ಬೇಡ ಅಪ್ಪ ಒಪ್ಕೊಳ್ಳಲ್ಲ ಅನಿಸುತ್ತೆ, ಬೇಡ ಸುಮ್ಮನೆ ಆಗಿಬಿಡು ಅಂತ ಹೇಳಿದ್ರು. ನಾನು ಮ್ಯಾನೇಜರ್ ನಂಬರ್ನ ಬಿಸಾಕ್ಬಿಟ್ಟು ಸಿಕ್ಕಾಪಟ್ಟೆ ನಿಜವಾಗ್ಲೂ ಬೇಜಾರಾಯಿತು. ಯಾಕಂದರೆ ನನಗಿದ್ದಿದ್ದು ಡ್ರೀಮ್ ಅದೇ, ಬಟ್ ಅವಕಾಶ ಬಂದಿದ್ರೂ ಉಪಯೋಗಿಸ್ಕೊಳ್ಳಿಲ್ವಲ್ಲ ಅಂತ ಬೇಜಾರಾಯಿತು. ಬಟ್ ಅದೇನಾಗಿದೆ ಅಂತಂದರೆ ಅವತ್ತು ಕಾಲೇಜಲ್ಲೆಲ್ಲ ಈ ಥರ ಒಂದು ಕೇಳಿದ್ರು, ಗೊತ್ತಿಲ್ಲ ಅವಾಗ ರೂಮರ್ಸ್ ಥರನೋ ಏನೋ ಗೊತ್ತಿಲ್ಲ, ಸ್ಟಾಫ್ ರೂಮಲ್ಲೆಲ್ಲ ನನಗೆ ರೇಗ್ಸೋಕ್ಕೆ ಶುರು ಮಾಡಿಬಿಟ್ರು. ನಾನು ಬರ್ತಾಯಿದ್ರೆ ಹೀರೋಯಿನ್ ಬಂದರು. ಆಮೇಲೆ ಮೇಡಮ್ ಯಾವಾಗ ಡೇಟ್ ಅಂತ ಇವೆ ನನ್ನ ಲೆಕ್ಚರರ್ ಕೂಡ ಮೊನ್ನೆ ನನ್ನ ಲೆಕ್ಚರರಿಗೆ ಸಿನಿಮಾ ನೋಡಿ ಅಂತ ಹೇಳಿದಾಗ ಅವ್ರು ಅದೇ ಹೇಳಿದರು, ನಾವೆಲ್ಲ ನಿನಗೆ ಕಾಲೇಜಲ್ಲಿ ರೇಗಿಸ್ತಾ ಇದ್ವಿ, ನಿಜವಾಗ್ಲೂ ಹೀರೋಯಿನ್ ಆಗಿಬಿಟ್ಟ ನೀನು ಅಂತ. ಆ್ಯಂಡ್ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ಸೀರಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅದು ಆಗುತ್ತೆ. ನನ್ನ ಲೈಫಲ್ಲಿ ಅದು ನಿಜ ಅಂತಲೇ ಹೇಳ್ಬೋದು ಮೇಡಮ್. ಯಾಕಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಏನಂತಾರೆ ಖುಷಿಗೆ ಮಾತೇ ಬರ್ತಾ ಇಲ್ಲ ನನಗೆ. ಬಟ್ ಮ್ಯಾನಿಫೆಸ್ಟೇಷನ್ನ ನಂಬಿ ಆ್ಯಂಡ್ ಯೂನಿವರ್ಸ್ ನೀವೇನು ಕೇಳ್ಕೊತೀರೋ ಅದನ್ನು ಮಾಡತ್ತೆ. ಅದು ನನ್ನ ಲೈಫಲ್ಲಿ ಆಗಿದೆ ಮೇಡಮ್. ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಒಂದಿನ ಹೀರೋಯಿನ್ ಆಗಬೇಕು. ಏನಂದರೆ ಅವಾಗ ಆ್ಯಕ್ಚುಯಲ್ ವರ್ಡ್ ಮ್ಯಾನಿಫೆಸ್ಟೇಷನ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಷ್ಟೇ. ಆ್ಯಕ್ಚುಯಲ್ ವರ್ಡ್ ನನಗೆ ಗೊತ್ತಿರಲಿಲ್ಲ. ಬಟ್ ಅದೇನೆ ಅಂದರೆ ಇವಾಗ ಏನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಚಿಕ್ಕ ಹುಡುಗಿನಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ನಾನು ಅದನ್ನು ಎನಾಕ್ಟ್ ಮಾಡಿದ್ದು ಉಂಟು. ಬಟ್ ನನಗಿವಾಗ ಎಲ್ಲರೂ ಬಂದಾಗ ಅದು ರೀಕಾಲ್ ಆಗ್ತಾಯಿದೆ. ಆ್ಯಂಡ್ ಹೇಳ್ಕೊಳ್ಳೋದಕ್ಕೆ ಪದಗಳೇ ಸಿಗ್ತಲ್ಲ, ಅಂತ ಹ್ಯಾಪಿ ಮೂಮೆಂಟ್ ಮೇಡಮ್.
ಫೈನಲಿ ಇವತ್ತು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ. ಸೊ ಸಾಕಷ್ಟು ಜನ ಈ ಸಿನಿಮಾ ಬಂದು ನೋಡೋರು ಇದ್ದಾರೆ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ, ಸೊ ಆಡಿಯನ್ಸ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಸಿನಿಮಾ ಇವಾಗ ಇನ್ನೂ ಹೆಚ್ಚು ಜನನ ಕರೆಯೋದಕ್ಕೆ. ಕೆಲವ್ರು ಹೇಳ್ತಾರೆ ಇದು ಓಂ ಚಿತ್ರ ಥರ ಕಾಣಿಸುತ್ತೆ ಅಂತ, ಕೆಲವ್ರು ಹೇಳ್ತಾರೆ ಹೀರೋ ಸ್ವಲ್ಪ ದರ್ಶನ್ ಸರ್ ಥರ ಅವ್ರು ಇದೆಲ್ಲ ಮಾಡಿಬಿಟ್ಟಿದ್ದೀರಾ ಅಂತ. ಆ್ಯಂಡ್ ಯಾರ್ದಾದ್ರೂ ನಿಜವಾದ ರೌಡಿ ಇದು ಸ್ಟೋರಿನ ಅಂತೆಲ್ಲ ಹೇಳ್ತಾರೆ. ಸಿನಿಮಾ ಆಲ್ರೆಡಿ ನೋಡಿರೋರಿಗೆ ಆ ಕ್ಲಾರಿಟಿ ಸಿಕ್ಕಿದೆ. ಆ್ಯಂಡ್ ಯಾರೆಲ್ಲ ನೋಡಿಲ್ಲ ನೀವು ನೋಡಿ ನಿಮಗೂ ಆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಆ ಕ್ಯೂರಿಯಾಸಿಟಿ ನಿಜವಾಗ್ಲೂ ಥ್ರೂ ಔಟ್ ದ ಮೂವಿ ಕ್ಯಾರಿ ಮಾಡುತ್ತೆ. ನಾನು ಟ್ರೇಲರ್ ರಿಲೀಸ್ ಆದಮೇಲೂ ಸಿನಿಮಾನೂ ಅಂದರೆ ಹೇಳಿದ್ರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚಂದ ಬರುತ್ತೆ ಅಂತ. ಆವಾಗಲೂ ಹೇಳ್ತಾ ಇದ್ದೆ ಕ್ಯೂರಿಯಾಸಿಟಿನ ಕ್ಯಾರಿ ಮಾಡುತ್ತೆ ಅಂತ. ಅದು ನಿಜವಾಗ್ಲೂ ಕ್ಯಾರಿ ಮಾಡ್ತು. ಆ್ಯಂಡ್ ಆ್ಯಸ್ ಎ ಆಡಿಯನ್ಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ಇಲ್ಲದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಫಲನೇ ಸಿಗಲ್ಲ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಆಶೀರ್ವಾದ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ರಜತಾ ರಕ್ಷಾ ಅವರೇ. ಎರಡು ಹೆಸರಿದೆ, ಕನ್ಫ್ಯೂಸ್ ಆಯಿತು. ಸೊ ಇವತ್ತಾನೆ ಈ ಸಿನಿಮಾ ರಿಲೀಸ್ ಆಯಿತು. ನಿಮಗೆ ಈ ಸ್ಟಾರ್ ಸಿನಿಮಾಯಿಂದ ಸ್ಟಾರ್ ಗಿರಿ ಸಿಗಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ದೊಡ್ಡ ಮಾತು. ಅದೇ ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಥಿಯೇಟರ್ಗೆ ಎಂಟ್ರಿ ಕೊಡುವಾಗ ಅಂದ್ಕೊಂಡಿರಲಿಲ್ಲ ಸಿನಿಮಾ ಮುಗಿಸಿ ಹೋಗುವಾಗ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ. ಆ್ಯಂಡ್ ನಿಮ್ಮ ವಿಶಸ್ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಿಮ್ಮ ಆಶೀರ್ವಾದ ಇಲ್ಲದೆ ಸಂಪೂರ್ಣನೇ ಆಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೊಸಬ್ರನ್ನ ಬೆಳೆಸಿ. ಆ್ಯಂಡ್ ಮೀಡಿಯಾದವರು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಯಿತು ಸ್ಟಾರ್ ಸಿನಿಮಾದ ನಾಯಕಿ ರಜತಾ ರಕ್ಷಾ ಅವರ ಮಾತುಗಳು. ಈ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ನಾವೆಲ್ಲರೂ ಕೂಡ ಇನ್ನೂ ಯಾರ್ಯಾರು ಈ ಸಿನಿಮಾ ನೋಡಿಲ್ಲ ಈ ಕೂಡಲೇ ಹೋಗಿ ನೋಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ತಪ್ಪದೇ ತಿಳಿಸಿ. ಕನ್ನಡ ಸಿನಿಮಾಗಳನ್ನ ಬೆಳೆಸಿ.